ಕೆಲವು ಅಪಘಾತಗಳು ಹೇಗೆ ಅಂತಂದ್ರೆ ಒಂದು ಸಣ್ಣ ಗಾಯ ಆದರೂ ಕೂಡ ಮನುಷ್ಯ ಇರೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ ದೊಡ್ಡ ದೊಡ್ಡ ಆಗುತ್ತೆ, ಏನೂ ಆಗಿರಲ್ಲ. ಹಣೆ ಬರಹನ ಅಥವಾ ಅವನಿನ್ನೂ ಪ್ರಾಣ ಪಕ್ಷಿ ಗಟ್ಟಿಯಾಗಿದ್ದೇನಾ ನೋಡಿ. ಇಲ್ಲಿ ಗುಂಡಿಗೆ ಬಿದ್ದ ಸವಾರ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಬಳಿ ಘಟನೆ. ಗುಂಡಿ ಕಾಣದೆ ರಸ್ತೆಗೆ ಎಗರಿ ಬೀಳುತ್ತಾನೆ ಬೈಕ್ ಸವಾರ. ಮಡಿವಾಳ್ ಟು ರೂಪೇನ ಅಗ್ರಹಾರ ಮಾರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಹಿಂಬದಿ ವಾಹನ ಸವಾರ ಸಮಯ ಪ್ರಜ್ಞೆಯಿಂದ ಈ ಅಪಾಯ ತಪ್ಪಿದೆ. ಹಿಂಬದಿ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ವಿಡಿಯೋ ಸೆರೆಯಾಗಿದೆ, ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ನನ್ನ ಸಹೋದ್ಯೋಗಿ ಈಗ ರಾಘು ಮರಿಸ್ವಾಮಿ ನನ್ನ ಹತ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘು, ಅಲ್ಲೇನು ಹಂಪ್ ಇದ್ದಿದ್ದ ಅಥವಾ ಗುಂಡಿ ಬಿದ್ದಿದ್ದ? ಅಷ್ಟೊಂದು ಜಂಪ್ ಮಾಡ್ತಾ ಇದ್ದಾನೆ ಅಂದ್ರೆ ಸ್ಪೀಡಲ್ಲಿ ಇದ್ದಾಗ ಹಂಪಲ್ಲಿ ಜಂಪ್ ಮಾಡಿದ್ದಾನೆ, ಅದರ ಪರಿಣಾಮನ ಏನಾಯ್ತು ಅಲ್ಲಿ? ಅರುಣ್, ಗಾಡಿ ಗುಂಡಿಗೆ ಬಿದ್ದಂತ ಪರಿಣಾಮವಾಗಿ ಈ ರೀತಿ ಆಗಿರುವಂತದ್ದು. ನೀವು ವಿಜುವಲ್ಸ್ ಗಳನ್ನ ಗಮನಿಸಬಹುದು. ಅಕ್ಕಪಕ್ಕದಲ್ಲಿ ಹೋಗುವಂತ ವಾಹನಗಳು ಸಾಮಾನ್ಯವಾಗಿ ಆರಾಮಾಗಿ ಹೋಗ್ತಾ ಇದೆ. ಬಟ್ ಅದೊಂದು ವಾಹನ ಮಾತ್ರ ಭಾಗದಲ್ಲಿ ಎಗರುತ್ತೆ. ಅಂದ್ರೆ ಆ ಭಾಗದಲ್ಲಿ ಹಳ್ಳ ಇತ್ತಂತ ಕಾರಣಕ್ಕಾಗಿ ಬೈಕ್ ಸವಾರನಿಗೆ ಹಳ್ಳ ಗೊತ್ತಾಗಿಲ್ಲ. ಸೊ ಹಳ್ಳಕ್ಕೆ ಬಿದ್ದು ಕೂಡಲೇ ಹಿಂಬದಿಯ ಚಕ್ರ ಏನಿದೆ ಅದು ಎಗರಿದೆ. ಬೈಕ್ ಅನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗದೆ ಸವಾರ ರಸ್ತೆಗೆ ಬಿದ್ದಿರುವಂತದ್ದು. ಇದು ಸಿಲ್ಕ್ ಬೋರ್ಡ್ ಇಂದ ನಾವು ಸಂಚಾರನ ಮಾಡಬೇಕಾದ್ರೆ ಫ್ಲೈಓವರ್ ಏನ್ ಸಿಗುತ್ತೆ, ಫ್ಲೈಓವರ್ ಮುಗಿತಾ ಇದ್ದಾಗನೇ ಆರಂಭವಾಗುವಂತ ಸಾಮಾನ್ಯ ರಸ್ತೆಯಲ್ಲಿ ಈ ಘಟನೆ ಆಗಿರುವಂತದ್ದು. ಬೆಳಿಗ್ಗೆ ಆಗಿರುವಂತಹ ಘಟನೆ. ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬಟ್ ಹಿಂಬದಿ ಬರ್ತಾ ಇದ್ದಂತ ವಾಹನ ಸವಾರ ಸಮಯ ಪ್ರಜ್ಞೆ ಜೊತೆಗೆ ಅವರು ವಾಹನವನ್ನ ಕಂಟ್ರೋಲ್ ಮಾಡಿದಂತ ಕಾರಣಕ್ಕಾಗಿ ಬೈಕ್ ಸವಾರನ ಮೇಲೆ ಯಾವುದೇ ರೀತಿಯಾದಂತಹ ಗಾಡಿ ಟಚ್ ಆಗುವಂತದ್ದು ಆ ರೀತಿ ಆಗಿಲ್ಲ. ಬಟ್ ಹಿಂಬದಿ ಸವಾರ ಏನಿದ್ರು ಅವರ ಮುಂಜಾಗ್ರತಾ ಕ್ರಮದಿಂದಲೂ ಕೂಡ ಅಪಾಯ ತಪ್ಪಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.